ಡಿಜೆ ಹಳ್ಳಿ ಗಲಭೆಕೋರರ ಕೇಸನ್ನು ವಾಪಸ್ ಪಡೆಯುತ್ತಾ ರಾಜ್ಯ ಸರ್ಕಾರ. ಸ್ವಪಕ್ಷದ ಶಾಸಕ ಶ್ರೀನಿವಾಸ್ ಮನವಿಯನ್ನ ಪರಿಗಣಿಸುತ್ತಾ ಅವತ್ತು ಘಟನೆ ನಡೆದಾಗ ಕಾಂಗ್ರೆಸ್ ನಿಲುವೇ ಬೇರೆ ಇತ್ತು. ಇವತ್ತು ಕಾಂಗ್ರೆಸ್ ನಿಲುವು ಚೇಂಜ್ ಆಗಿದೆಯಾ? ಅಂದು ಗಲಭೆಕೋರರ ಮಾತನ್ನು ಕೇಳಿ ಕೈ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿತ್ತು. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ. ಅವರು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ಇವತ್ತು ಶಾಸಕರ ಮನವಿಗೆ ಓಗೊಟ್ಟು, ಶ್ರೀನಿವಾಸ್ ಅವರ ಮನವಿಗೆ ಓಗೊಟ್ಟು ಕೇಸನ್ನು ವಾಪಸ್ ಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಈ ಹಿಂದೆ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಸಂಪತ್ತಿನ ಸಮಾನ ಹಂಚಿಕೆ ಮುಸ್ಲಿಮರಿಗೆ ಆಗಬೇಕು ಅನ್ನುವಂತಹ ವಿಚಾರ ಆಗಿರಬಹುದು, ಅಥವಾ ಹಿಜಾಬನ್ನ ವಾಪಸ್ ಪಡಿತೀವಿ ಅನ್ನುವಂತಹ ಹೇಳಿಕೆ ಆಗಿರಬಹುದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಈಗ ಪುಲಕೇಶಿ ನಗರದ ಸಿಟ್ಟಿಂಗ್ MLA ಕೊಟ್ಟಂತಹ ಹೇಳಿಕೆ ಕಾಂಗ್ರೆಸ್ಗೆ ಯಾವ ರೀತಿ ಪರಿಣಮಿಸಬಹುದು ಲೋಕಸಮರದ ಸನಿಹದಲ್ಲಿ ಅಂತ ಹೇಳಿ ಸುಕೇಶ್? ಖಂಡಿತ ಪ್ರೇಮ್, ಹಾಗೆ ನೋಡಕ್ಕೆ ಹೋದ್ರೆ ಲೋಕಸಭೆಯ ಸಂದರ್ಭದಲ್ಲಿ ಒಂದಲ್ಲ ಒಂದು ವಿವಾದಗಳನ್ನ ಮಾಡ್ಕೊಳ್ತಾರೆ. ಈಗ ಅವರ ಪಕ್ಷದ ಶಾಸಕರು ಬಹುಶಃ ಒಬ್ಬ ಶಾಸಕರಾಗಿ ತಮ್ಮ ಕ್ಷೇತ್ರದ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವಾಗಿ ಮಾತಾಡದಂತೆ ಕಾಣಿಸ್ತಾ ಇದೆ. ಆದರೆ ಅದೇ ಶಾಸಕರು ಮಾತನಾಡುವ ಸಂದರ್ಭದಲ್ಲಿ ಇನ್ನೊಂದು ಆ್ಯಂಗಲ್ನ ಅವ್ರು ಯೋಚನೆ ಮಾಡಬೇಕಿತ್ತು. ಅವರದೇ ಪಕ್ಷದ ಮತ್ತೊಬ್ಬ ಶಾಸಕರಿದ್ದಂಥ ಕ್ಷೇತ್ರ ಅದು ಹಿಂದೆ. ಆ ಸಂದರ್ಭದಲ್ಲಿ ಅವರದೇ ಕ್ಷೇತ್ರದ ಅವರದೇ ಪಕ್ಷದ ಶಾಸಕರ ನಿವಾಸಕ್ಕೆ ನುಗ್ಗಿ ಗಲಭೆ ಮಾಡಿ ಬೆಂಕಿ ಹಚ್ಚಿದಂತಹ ಘಟನೆ ಅದು. ಆ ಘಟನೆಯನ್ನು ಅಷ್ಟು ಸುಲಭಕ್ಕೆ ಕಾಂಗ್ರೆಸ್ ಸೈಡಿಗೆ ತಳ್ಳಿ ಅವರ ಪರವಾಗಿ ನಿಲ್ಲಿಕ್ಕೆ ನೋಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಇವತ್ತಿನ ಮನವಿಗೆ ಮುಂದಾದಂಥವರು ಬಹುತೇಕರು ನಮ್ಮವರೆಲ್ಲರೂ ಕೂಡ ನಿರಪರಾಧಿಗಳು, ನಮಗೆ ನ್ಯಾಯ ಕೊಡಿಸಿ, ಅವರನ್ನ ಜೈಲಿಂದ ಬಿಡಿಸಿ ಅಂತಾರೆ. ಆದರೆ KJ ಹಳ್ಳಿ DJ ಹಳ್ಳಿ ಘಟನೆಯ ನಂತರದಲ್ಲಿ ಕಾಂಗ್ರೆಸ್ ಹೇಗೆ ನಡೆದುಕೊಳ್ತು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ತಮ್ಮದೇ ಪಕ್ಷದ ಶಾಸಕನ ನಿವಾಸಕ್ಕೆ ನುಗ್ಗಿ ದಾಂಧಲೆ ಮಾಡಿ ಬೆಂಕಿ ಹಚ್ಚಿ ಇಡೀ ಏರಿಯಾದಲ್ಲಿ ಗಲಭೆ ಸೃಷ್ಟಿಯಾದಾಗ ಆ ಶಾಸಕನಿಗೆ ಟಿಕೆಟ್ ತಪ್ಪಿಸುತ್ತೆ ಅವತ್ತು. ಆದರೆ ಇವತ್ತು ಅದೇ ತಪ್ಪಿತಸ್ಥರಂತ ಜೈಲಿನಲ್ಲಿರುವಂಥವ್ರ ಕುಟುಂಬದವರು ಬಂದು ಕೇಳಿದಾಗ ಹಾಲಿ ಶಾಸಕರು ಅವರ ಪರವಾಗಿ ಮಾತನಾಡ್ತಾರೆ. ಅಂದರೆ ಅವರಿಗೆ ಕೈ ಬಿಡಬೇಕು, ಮುಗ್ಧರಿದ್ದಾರೆ ಅನ್ನುವಂಥದ್ದು. ಇದನ್ನು ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಹೇಗೆಲ್ಲ ತೆಗೆದುಕೊಳ್ತು ಕಾಂಗ್ರೆಸ್, ಯಾವ್ಯಾವ ವಿವಾದಕ್ಕೆ ಸಿಲುಕ್ತು ಅನ್ನೋದರಲ್ಲಿ ಮುಂದುವರೆದ ಭಾಗವಾಗಿ ಇದು ಕಂಡಂತೆ ಕಾಣಿಸ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.